ಹಾಂ ಮೇಡಮ್. ಟೀಚರ್ ಆಗಿದೆ ಆಲ್ರೆಡಿ. ಏನು ಟೀಚರ್? GPSTR ಸಂಬಳ ಎಷ್ಟು? 50,000 ಸಂಬಳ ತಗೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನೀವು ನೋಡ್ರಿ, ಚಪ್ಪಾಳೆ ಹೊಡಿರೋರಿಗೆ. ಅಂದರೆ ನೀವು ನೋಡ್ರಿ ಅಂದರೆ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ, ನೀವೇ ಹಿಂಗೆ ಒದ್ದಾಡ್ತಿದ್ದೀರಿ. ಅವ್ರು 50,000 ಸಂಬಳ ತಗೊಳ್ಳೋರು ಇಲ್ಲಿ ಬಂದು ಕೂತ್ಕೊಂಡು ಕೇಳಿಸ್ಕೊತಾರೆ ಅಂದರೆ ನೀವು ಇನ್ನೂ ಕೇಳಿಸ್ಕೋಬೇಕು ಅಂತ ಅರ್ಥ. ಈಗಲೇ ನೀವು ಬೇಗ ಬಿಟ್ಟರೆ ಸಾಕು ಅನ್ಬಾರ್ದು ಅಂತ. ಓಕೆ, ಎಸ್ ಮೇಡಮ್ ಪ್ಲೀಸ್. ಹಾಂ, ಎಸ್ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್. ಎಸ್ ಮ್ಯಾಮ್. ಹೌದು. ಓಕೆ, ಇದು ಅವರೊಬ್ಬರು ಪ್ರಾಬ್ಲಮ್ ಅಲ್ಲ, ನಿಮ್ಮ ಹುಡುಗರಿಗೂ ಸೇರಿಸ್ಕೊಂಡು ಹೇಳ್ತೀನಿ. ಮೇಡಮ್ ಅಲ್ಲದೆ ಇರ್ಬೋದು, ಬಟ್ ಇವ್ರಿಗೆ ಸೇರಿಸಿ ಹೇಳೋದ್ರಿಂದ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಅವಾಯ್ಡ್ ಅನ್ನೆಸೆಸರಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ವೆರಿ ಫಸ್ಟ್ ಇಷ್ಟೇ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಫಸ್ಟ್ ಡಿಸೈಡ್ ಆಗಬೇಕು. ನೀವು ನಂಬ್ತಿರೋ ಬಿಡ್ತಿರೋ, 2018 ಯಾವತ್ತು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆಯಿತೋ, ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಅವತ್ತಿಂದ 24 ಫೆಬ್ರವರಿ 18ವರೆಗೂ ಒಂದು ದಿನನೂ ಟಿ ವಿ ನೋಡಿಲ್ಲ. ಐ ಆಮ್ ನಾಟ್ ಸೀಯಿಂಗ್ ಟಿ ವಿ ಬಿಕಾಸ್ ಟಿ ವಿ ನೋಡೋಷ್ಟು ಟೈಮ್ ಇಲ್ಲ. ಸರ್ ಮತ್ತು ನಿಮಗೆ ವರ್ತೂರ್ ಸಂತೋಷ್ ಹೆಂಗೆ ಗೊತ್ತು ಸರ್ ಅಂತಾರೆ ಇವ್ರೀಗ. ಹಂಗಂತಿದ್ದಂಗೆ ವರ್ತೂರ್ ಸಂತೋಷ್ ನಾನು ಬಿಗ್ ಬಾಸ್ ಟಿ ವಿ ನೋಡ್ಕೊಂಡೇ ತಿಳ್ಕೊಬೇಕಾಗಿಲ್ಲ. ಎಲ್ಲಿ ಬರ್ತಾನವನು? ಪೇಪರಲ್ಲೂ ಬರುತ್ತೆ, ವರ್ತೂರ್ ಸಂತೋಷ್ ಅನ್ನೋನು ಹುಲಿ ಉಗ್ರು ಹಾಕ್ಕೊಂಡಿದ್ದ, ಅವನಿಗೆ ಒದ್ದು ಎಳ್ಕೊಂಡು ಹೋಗಿದ್ದಾರೆ ಅಂತ. ಅವ ನಮಗೆ ಗೊತ್ತಾಗುತ್ತೆ ಅದು. ದಟ್ ರೀಸನ್ ಪೇಪರ್ಗಳನ್ನು ಓದೋದ್ರಿಂದ ಆ ಟೈಮ್ ಮ್ಯಾನೇಜ್. ನಿಮ್ಗೆಲ್ಲ ಏನು ಗೊತ್ತು, ನಮಗೆ ಗೊತ್ತಿರುತ್ತೆ. ಯಾವುದೋ ಒಂದು ಹಾಡು ವೈರಲ್ ಆಗ್ತಾ ಇದೆ, ಪೇಪರಲ್ಲಿ ಬರುತ್ತೆ, ನೋಡ್ತಾ ನೋಡ್ತಾ ಆಗೋಗಿದೆ, ತುಂಬ ಹಿಟ್ಟಾಗಿದೆ ಅಂತ. ಅವಾಗ ನಾವು ಒಂದ್ಸರಿ ಇವಾಗ ನೋಡ್ತಾ ಏನಾಗಿದೆ, ಅವಾಗ ಒಂದು 2 ಮಿನಿಟಲ್ಲಿ ಮುಗಿದೋಯ್ತು. ನೀವು ಹಂಗಲ್ಲ, ಆರಾಧನಾ ಸ್ಟೆಪ್ಪು, ದರ್ಶನ್ ನಡ್ಕೊಂಬರೋದು, ಕಬ್ಬು ತಿನ್ನೋದ್ರಿಂದ ಹಿಡಿದು ಎಲ್ಲ ಮುಗಿಸ್ಬಿಡ್ತೀರಾ. ಹಂಗಾಗಬಾರ್ದು. ಟೈಮ್ ಮ್ಯಾನೇಜ್ಮೆಂಟ್, ಅವಾಯ್ಡ್ ಟಿ ವಿ, ಫೋನ್ ತುಂಬ ರೆಡ್ಯೂಸ್ ಮ್ಯಾಕ್ಸಿಮಮ್. ಇವರು 0 ಬಂದರೂ ತೊಂದರೆ ಇಲ್ಲ, ನಿಮ್ಮದು ಕಮಿಟ್ಮೆಂಟ್ ಇರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದು 20 ನಿಮಿಷಕ್ಕೆ ಒಂದು ದಿನದ ಮೊಬೈಲ್ ರೆಡ್ಯೂಸ್ ಆಗಬೇಕು, 20 ಮಿನಿಟ್ ಒಳಗೆ. ದೆನ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡ್ಬೇಕು ಮೇಡಮ್. ಬಿಕಾಸ್ ಎಲ್ಲರೂ 7 ಗಂಟೆ 8 ಗಂಟೆಗೆ ಹೇಳ್ತಾ ಇರ್ತಾರೆ, ಅಷ್ಟರೊಳಗೆ 3 ಗಂಟೆ ಕೆಲಸ ಮುಗಿದೋಗ್ಬಿಟ್ಟಿರುತ್ತೆ ನಿಮ್ಮದು. ಸರ್ ನಾವೀಗ ಹೌಸ್ ವೈಫ್ ಹೇಳಲೇಬೇಕು, ಹೌಸ್ ವೈಫ್ ಆದರೂ 5 ಗಂಟೆಗೆ ಹೇಳಲ್ಲ, ನೀವು ಸುಳ್ಳು ಹೇಳ್ತೀರಾ. 6 ಗಂಟೆಗೆ ಹೇಳ್ತಿರ್ತೀರಾ, 6:15 ಹೇಳ್ತಿರ್ತೀರಾ, ಹೌದಾ? 5ಕ್ಕೆ ಎದ್ದರೆ 1.5 ಗಂಟೆ ಅಡ್ವಾನ್ಸ್ ಸಿಕ್ತು. ರಾತ್ರಿ 11 ಗಂಟೆ ಮೇಲೆ ಕಡ್ದಾಕೋದು ಏನಿರಲ್ಲ, 11 ಗಂಟೆಗೆ ಮಲ್ಕೊಂಬಿಡ್ರಿ. ನೀವು ಚೆನ್ನಾಗಿ ನಿದ್ದೆ ಮಾಡಿರಿ. ರೆಡ್ಯೂಸ್ ಯುವರ್ ವೇಸ್ಟಿಂಗ್ ಟೈಮ್, ಇನ್ನೇನಿಲ್ಲ ವೇಸ್ಟ್ ಮಾಡೋದು. ಈ ಸ್ಕೂಲಲ್ಲಿ ಇದಿರೇ ಇಟ್ಕೊಳ್ರಿ, ನಿಮ್ಮ ಪಾಠ ಮುಗೀತು, ನಿಮ್ಮ ಪಾಠ ಮುಗಿದಿದೆ ಅಂದ್ಕೊಳ್ಳೆ ಸ್ಟಾಫ್ ಜೊತೆ ಹೋಗಿ ಹರಟೆ ಹೊಡಿತಾ ಕೂತ್ಕೊಳ್ಳೋದು ಮಾಡಬೇಡ್ರಿ. ಮಕ್ಕಳದೇನು ನೋಟ್ಸ್ ಚೆಕ್ ಮಾಡಬೇಕಾ, ಎಲ್ಲ ಟಕ ಎಳೀರಿ. ನೀವು ನಂಬ್ತಿರೋ ಬಿಡ್ತಿರೋ, ಪೊಲೀಸಲ್ಲಿದ್ದಾಗ ಟ್ರೈನಿಂಗ್ ನಡೀತಾ ಇರುತ್ತೆ ಹಿಂಗೆ, IPC CRPC ಎಲ್ಲ. ನಾನು ಲಾಸ್ಟ್ ಡೇ ಸ್ಟೂಡೆಂಟು, ಹಂಗಂತ ನಾನು ಕಳ್ಳು ಹುಡುಗ ಅಂತಲ್ಲ, ಅಲ್ಲಿ ಕೂತ್ಕೊಂಡು ನಾನು ಹೈಸ್ಕೂಲ್ ಟೀಚರಿಗೆ ಪ್ರಿಪೇರ್ ಆಗ್ತಾ ಇದ್ದೆ. ಬಿಕಾಸ್ ಐ ನೋ ನಂಗೆ IPC CRPC ಬೇಕಾಗಿಲ್ಲ, ನಾನು ಟೀಚರ್ ಆಗೋನು ಅಂತ. ಆ ಟ್ರೈನಿಂಗ್ ಮುಗಿಯೋದ್ರಲ್ಲಿ ನಾನು ಟೀಚರಿಗೆ ಜಂಪ್ ಆಗಿದ್ದೆ. ನೀವು ಅಷ್ಟೇ, ಮಕ್ಕಳಿಗೆ ಅನ್ಯಾಯ ಮಾಡಿಬಿಡ್ರಿ. ಸ್ಕೂಲಲ್ಲಿ 4 ಪೀರಿಯಡ್ 5 ಪೀರಿಯಡ್ ಇತ್ತು ಅಂದರೆ 3 ಪೀರಿಯಡ್ ಉಳಿತು ಅಂದರೆ ಸ್ಟಡಿ ಮಾಡಬೇಕು. ನಮ್ಮ ಸ್ಕೂಲ್ಗಳಲ್ಲಿ ಹುಚ್ಚ ಅಂತ ಇದ್ರು. ಬಿಕಾಸ್ ನಂದೊಂದು ಬ್ಯಾಗ್ ಇರೋದು, ಪಾಠ ಮುಗಿದ್ಕೊಳ್ಳೆ ಬ್ಯಾಗ್ ಹಾಕ್ಕೊಂಡು ಒಂದು ಆಡಿಟೋರಿಯಂ ಇತ್ತು, ಅಲ್ಲೋ ಕೂತ್ಕೊಂಡ್ಬಿಡ್ತಿದ್ದೆ. ನಾನು ಬೇಕಾದ್ರೆ ನಾನು ಓದ್ತಾ ಇರ್ತಿದ್ದೆ. ದಿನಕ್ಕೆ ಹೈಸ್ಕೂಲ್ ಟೀಚರ್ ಇದ್ದಾಗ ಸ್ಕೂಲ್ ಅವರಲ್ಲಿ 3 ಪೀರಿಯಡ್ ಓದ್ತಾ ಇದ್ದೆ, ಮೀನ್ಸ್ 2 ಅವರ್ ಓದ್ತಾ ಇದ್ದೆ. ಆ ಥರ ಅನ್ನೆಸೆಸರಿ ಟೈಮ್ಗಳನ್ನ ಕಟ್ ಮಾಡ್ತಾ ನಿಮಗೇನು ಅನಿಸುತ್ತೆ, ಸ್ಕೂಲ್ಗೆ ಬಂದುಬಿಟ್ಟಿದ್ದೀನಿ, ಸ್ಕೂಲಲ್ಲೇ ಇದ್ಬಿಡೋಣ ಅಂದರೆ ಅಲ್ಲೇ ಇದ್ಬಿಡ್ತೀರಿ ಜೀವನ ಪೂರ್ತಿ. ಸ್ಕೂಲ್ ಬಂದಾಗಲೂ ನಿಮಗೆ ಸಬ್ಕಾನ್ಷಿಯಸ್ ಮೈಂಡು ಪ್ರೊಫೆಸರ್ ಕಡೆ ಎಳಿಬೇಕು. ಬಸ್ಸಲ್ಲಿದ್ದಾಗಲೂ ನಿಮಗೆ ಜರ್ನಿ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಓದೋಕ್ಕಾಗಲ್ಲ ಅಂದರೆ ಹೆಡ್ಫೋನ್ ಹಾಕ್ಕೋಬೇಕು, ಪಾಠ ಕೆಳಗೆ ಸ್ಟಾರ್ಟ್ ಆಗಬೇಕು. ನೀವು ಏನು ಮಾಡ್ತಾ ಇದ್ದೀರೋ ಅದ್ರ ಕಡೆನೇ ಕೆಲಸ ಆಗಬೇಕು. ಆಟೋಮೆಟಿಕ್ಲಿ ನೀವು ಸಕ್ಸಸ್ ಕಡೆ ಬರ್ತೀರಾ. ರೆಡ್ಯೂಸ್ ಯುವರ್ ವೇಸ್ಟಿಂಗ್ ಟೈಮ್, ನಂಬರ್ 1. ನಂಬರ್ 2, ಪ್ಲ್ಯಾನ್ ಮಾಡ್ಕೊಳ್ರಿ ಎವ್ರಿ ಡೇ ಇಂಥ ಟೈಮ್ಗೆ ಅಂತ. ಇವತ್ತು 5 ಗಂಟೆಗೆ ವರ್ಕ್ ಮಾಡಿದೆ, ನಾಳೆ 7 ಗಂಟೆಗೆ ಮಾಡಿದೆ ಅಲ್ಲ. ಈ ಬಾಡಿ ಹೆಂಗೆ ಅಂತ ಅಂದರೆ, ಆ ಟೈಮಿಗೆ ಅದು ಮಾಡ್ತೀವಿ ಅಂದರೆ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ನೀವು ಯಾವುದ್ಯಾವುದೋ ಈ ಹುಡುಗರದೆಲ್ಲ ಹಾಳಾಗ್ತಿರೋ ಪ್ರಾಬ್ಲಮ್ ಏನಂದರೆ, ಇವತ್ತು 6 ಗಂಟೆ ಓದೋಕ್ಕೆ ಕೂರುತ್ತೆ ಈ ಹುಡುಗಿ, ನಾಳೆ 8 ಗಂಟೆ ಓದೋಕ್ಕೆ ಕೂರುತ್ತೆ,
ನಾಡ್ದ 7 ಗಂಟೆ 8 ಗಂಟೆಗೆಲ್ಲ ಫ್ರೆಂಡ್ ಬರ್ತ್ಡೇ ಮಾಡ್ಬಂದು 11 ಗಂಟೆಗೆ ಓದಕ್ಕೆ ಕೂರುತ್ತೆ. ಬುಕ್ ಪೇಜ್ ಟರ್ನ್ ಆಗುತ್ತೆ, ರಿಸೀವ್ ಆಗಲ್ಲ. ಇದಕ್ಕೊಂದು ಬ್ಯೂಟಿಫುಲ್ ಟೈಮ್ ಟೇಬಲ್ ಕೊಡಬೇಕು, ಕ್ಲಾಕ್ ಥರ. ಸೂರ್ಯ ನೋಡ್ರಿ ಕರೆಕ್ಟಾಗಿ ಅವ್ನ ಟೈಮಿಗೆ ಹೇಳ್ತಾನೆ, ಅವ್ನ ಟೈಮಿಗೆ ಮುಳುಗ್ತಾನೆ. ಬಾಡಿ ಕೂಡ ಅಷ್ಟೇ, ನೀವು ನಂಬ್ತಿರೋ ಬಿಡ್ತಿರೋ, ಅಮಾವಾಸ್ಯೆ ಹುಣ್ಣಿಮೆಗೆ ಊರಲ್ಲೊಬ್ಬ ಹುಚ್ಚ ಇದ್ದಾನೆ. ಜನ ಏನಂತಾರೆ? ಹುಚ್ಚು ಜಾಸ್ತಿ ಆಗುತ್ತೆ ಅಂತಾರೆ. ಹುಚ್ಚಷ್ಟೇ ಜಾಸ್ತಿ ಆಗಲ್ಲ, ನಿಮಗೂ ಜಾಸ್ತಿ ಆಗುತ್ತೆ ಹುಚ್ಚು. ಬಿಕಾಸ್ ಏನಕ್ಕದು ಅಂತ ಅಂದರೆ, ಸಮುದ್ರದಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಸಮುದ್ರ ಉಕ್ಕಿ ಉಕ್ಕಿ ಬರುತ್ತೆ. ಮನುಷ್ಯನ ಬಾಡಿ ಒಳಗೂ ಕೂಡ ನೀರಿದೆ 70%. ಇಲ್ಲೂ ನೀರಿದೆ, ಅಲ್ಲಿ ನೀರು ಉಕ್ಕುತ್ತೆ ಅಂದರೆ ಇಲ್ಲೂ ಉಕ್ಕುತ್ತೆ. ಹುಚ್ಚನಿಗೆ ಹುಚ್ಚು ಜಾಸ್ತಿ ಆಗುತ್ತೆ ಅಂದರೆ ನಿಮಗೂ ಕಿಚ್ಚಿದ್ರೆ ಕಿಚ್ಚು ಜಾಸ್ತಿ ಆಗುತ್ತೆ. ಸೊ ಯಾರಾದರೂ ಇವತ್ತವರೆಗೂ ಓದಿಲ್ಲ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಕಾದು ಅವತ್ತು ಡಿಸೈಡ್ ಮಾಡಿ ಹುಚ್ಚರ ಥರ ಹುಚ್ಚಿಡ್ಸ್ಕೊಳ್ರಿ. ಆ ಹುಚ್ಚು ಹಂಗೆ ಅಡಿಕ್ಟ್ ಆಗ್ತಾ ಬರುತ್ತೆ. ಒಂದು ಟ್ಯೂನ್ ಮಾಡಬೇಕಿದೆ ಕ್ಲಾಕ್ ಥರ. ನೀವು ನಿಮಗಿಷ್ಟ ಬಂದಾಗ ಓದೋದು, ನಿಮಗಿಷ್ಟ ಬಂದಾಗ ತೆಗಿಯೋದು ಮಾಡಿಬಿಡ್ರಿ. ಮತ್ತು ಪ್ಲ್ಯಾನ್ 4 hours ಪರ್ ಡೇ, 4 ಗಂಟೆ. ನಿಮ್ಗೆ ಒಂದು ಮಾತು ಹೇಳಿ ನಾನು ಮೇಡಮ್ ಮಾತು ಕನ್ಕ್ಲೂಡ್ ಮಾಡ್ತೀನಿ. ನೀವೇನೋ ನೆಗ್ಲೆಕ್ಟ್ ಮಾಡ್ತಿರಲ್ಲ, ಒಂದು ದಿನ ಬಿಡು ಹೋಗಲಿ, ಇವತ್ತೊಂದು ಧಾರಾವಾಹಿ ನೋಡ್ಕೊಂಬಂದ್ಬಿಡ್ತೀನಿ, ಆ್ಯಕ್ಟರ್ಸ್ ಬಂದಿದ್ದಾರೆ, ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ನಂದೊಂದು ಎಕ್ಸಾಂಪಲ್ ಇದೆ. ಸುಮಾರು ಕಡೆ ಯೂಟ್ಯೂಬಲ್ಲಿ ಹೇಳಿದ್ದೀನಿ. ನನ್ನ ಫ್ರೆಂಡ್ ಒಬ್ಬ, ಹಿಸ್ ನೇಮ್, ಅವನ ಹೆಸರು ಸಮೇತ ಹೇಳ್ತೀನಿ, ಶಿವರಾಜ್ ಅಂತೇಳಿ. ಇಬ್ಬರು ಪ್ರೊಫೆಸರ್ಗೆ ಓದ್ತಾ ಇದ್ದೀವಿ. ನನಗಾರು ಜಾಬ್ ಇದೆ, ಹೈಸ್ಕೂಲ್ ಟೀಚರ್. ಅವನಿಗೆ ಜಾಬ್ ಇಲ್ಲ, ಬಟ್ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿ. ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡ್ತಾ ಇರೋನು ಡಿಗ್ರಿ ಮೇಸ್ಟ್ರ್ ಆಗೋದು ಈಸಿ. ನಾನು ಹೈಸ್ಕೂಲ್ ಮೇಸ್ಟ್ರು. ಟೈಮ್ ಟೇಬಲ್ ಹಾಕೊಂಡು ಓದ್ತಾ ಇದ್ದೀವಿ. ಈ ದಿನ ಇದು, ಈ ದಿನ ಇದು, ಈ ದಿನ ಇದು, ಟೈಮ್ ಟೇಬಲ್ ಪ್ರಕಾರ ಓದೋದು ನಾವು. ಒಂದು ವಾರ ಇಂಗ್ಲೀಷ್ ಓದಬೇಕು ಅಂತ. ಬಿಕಾಸ್ ಇಂಗ್ಲೀಷ್ ಹೆಂಗೆ ಅಂದರೆ 80 ಪ್ರಶ್ನೆ ಕೇಳ್ತಾ ಇದ್ರು, 28 ಮಾರ್ಕ್ಸ್ ತಗೋಬೇಕು. ಪ್ರೊಫೆಸರ್ ಆಗೋರಿಗೆ ಇಂಗ್ಲೀಷ್ ಬರಬೇಕು ಅಂತ. 28 ತಗೊಂಡ್ರೆ ಅವ್ನು ಪ್ರೊಫೆಸರ್ ಆಗಕ್ಕೆ ಎಲಿಜಿಬಲ್ ಅಂತ. ರಿಸಲ್ಟ್ ಬಂತು. ರಿಸಲ್ಟ್ ಬರೋ ಹಿಂದಿನ ಸ್ಟೋರಿ ಹೇಳ್ತೀನಿ. ಇಂಗ್ಲೀಷ್ ಟೈಮ್ ಟೇಬಲ್ ಹಾಕಿದಾಗ ಅವ್ರ ಊರಲ್ಲಿ ಮಾರಿ ಹಬ್ಬ ಅಂತ ಆಗತ್ತೆ. ನಮ್ಮ ಕಡೆ ಮಾರಿ ಹಬ್ಬ ಅಂದರೆ ಕೋಣ ಕಡ್ದು, ಕುರಿ ಕಡ್ದು, ಫುಲ್ ನಾನ್ ವೆಜ್ ಪಾರ್ಟಿ. ಹಿಂದಿನ ದಿನ ಸ್ವೀಟ್ ಪಾರ್ಟಿ. ನಾನು ಊರಿಗೆ ಹೋಗಲೇಬೇಕು ಅಂತ ಅವನು. ದೀಪಾವಳಿಗೆ ಹೋಗಿಲ್ಲ ಅವನು ಕಳ್ಳ, ಇದಕ್ಕೆ ಹೋಗ್ತೀನಿ ಅಂತ ಕೂತ್ಕೊಂಡೇನೆ. ಯಾಕೆಂದರೆ ಮಾರಿ ಹಬ್ಬ ದೀಪಾವಳಿಗಿಂತ ದೊಡ್ಡದು ಅಂತ ಅರ್ಥ. 2 ದಿನ ಬಿಡಲ್ಲಪ್ಪ ನಿಂಗೆ, 1 ದಿನ ಹೋಗು ಅಂದೆ. ಯಾವತ್ತು ಚಾಯ್ಸ್ ಮಾಡ್ತಾನೆ ಅವನೀಗ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಚಾಯ್ಸ್. ಆಬ್ವಿಯಸ್ಲಿ ನಾನ್ ವೆಜ್ ಚಾಯ್ಸ್ ಮಾಡ್ದ. 1 ದಿನ ಹೋದ, ಬಂದ, ಸ್ಟಡಿ ಮಾಡ್ದ. ನಾನು ಟೈಮ್ ಟೇಬಲ್ ಪ್ರಕಾರ ನಾನೇನು ಓದಬೇಕು ಓದ್ಕೊಂಡೆ. ಎಕ್ಸಾಮ್ ಬರೆದು ಬಂದೆ. ಸಬ್ಜೆಕ್ಟ್ ಲಿಸ್ಟ್ ನೋಡಿದೆ. ಪೊಲಿಟಿಕಲ್ ಸೈನ್ಸಲ್ಲಿ ನಾನು ಜಾಬ್ ಸಿಗೋಷ್ಟು ಸ್ಕೋರ್ ಆಗಿದೆ, ಖುಷಿ. ಅವನ ಸ್ಕೋರ್ ನೋಡಿದ್ವಿ ಕನ್ನಡದಲ್ಲಿ. ಇಡೀ ಸ್ಟೇಟಲ್ಲೇ 4ನೇ ರ್ಯಾಂಕಲ್ಲಿದ್ದಾನೆ ಕನ್ನಡದಲ್ಲಿ. ಬಟ್ ಸೆಲೆಕ್ಷನ್ ಆಗೋ ಕನ್ನಡ ಇಂಗ್ಲೀಷ್ ಇದೆಯಲ್ಲ, ಆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 80ಕ್ಕೆ 27 ಮಾರ್ಕ್ಸ್ ಬಂದಿದೆ. 27. ಎಲ್ಲಿದ್ದು ಗುನ್ನ ಅದು? ಗುನ್ನ ಎಲ್ಲಿದ್ದು ಗೊತ್ತಾಯ್ತಲ್ಲ, ಮಾರಿ ಹಬ್ಬದ ಗುನ್ನ. 1 ದಿನ 1 ಮಾರ್ಕ್ಸ್. ಮಿಸ್ಡ್ ದ ಜಾಬ್. ಕೋರ್ಟ್ಗೆ ಹೋದ, ಅಲ್ಲೋದ, ಇಲ್ಲೋದ, ಏನೂ ಆಗಲಿಲ್ಲ. ಈಗ ನಾನು ಅಪಾಯಿಂಟ್ ಆಗಿದ್ದು 2017, 18, 19, 20, 21, 22, 23, 24, 7 ವರ್ಷ ಆಯಿತು. ಈಗ ಮೊನ್ನೆ ಬರೆದಿದ್ದಾನೆ, ಮತ್ತೆ ಈಗ ಅಪಾಯಿಂಟ್ ಆಗಿದ್ದಾನೆ. ಇನ್ನು ಆರ್ಡ್ರ್ ಕೊಡೋದು ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳು ಕೊಡ್ತೀವಿ. ನನಗೆ 1 ವರ್ಷಕ್ಕೆ 12 ಲಕ್ಷ ರೂಪಾಯಿ ಸ್ಯಾಲ್ರಿ, 12 lakh. 7 ವರ್ಷ ಅಂದರೆ 12 7 84 ಲಕ್ಷ ರೂಪಾಯಿ ಸಂಬಳ ಬಂದಿದೆ. 840 ರೂಪಾಯಿ ಮಟನ್ ತಿನ್ನಕ್ಕೆ ಹೋಗಿ ಎಷ್ಟು ಲಾಸ್ ಆಯಿತು? 84 ಲಕ್ಷ ರೂಪಾಯಿ ಲಾಸ್ ಆಯಿತು. ನೀವೇನು ಅಂದ್ಕೊಂಡಿದ್ದೀರಿ? 1 ದಿನ ಮಜಾ ಮಾಡ್ತೀನಿ ಬಿಡು, ನಾಳೆಯಿಂದ ಓದೋನ್ ಬಿಡು. 365 - 1 ಎಷ್ಟಾಗತ್ತೆ? 364 ಅಲ್ಲ, 0ನೇ, ಕಳೆದೋಗ್ಬಿಡ್ತೀರಾ. ಹಾಗಾಗಿ ಪ್ರತಿ ದಿನ ಟೈಮ್ ಟೇಬಲ್ ಹಾಕ್ಕೋಬೇಕು. ಈಗ ನಾನು ಇಷ್ಟು ಹಾರಾಡ್ತೀನಿ ಅಂತಂದರೆ ಈ ತಪಸ್ ಮಾಡಿದ್ದೀವಿ. ನಾನು ಶಿಕಾರಿಪುರ ಕೋಚಿಂಗ್ ಮಾಡ್ಬೇಕಾದ್ರೆ ಹುಡುಗರಿಗೆ ಹೆಂಗೆ ಕತೆ ಹೇಳಿದ್ರೆ, ಹಿಂದಿನ ದಿನ ಭಾಷಣ ನಮ್ಮದು ಮೋಟಿವೇಶನ್ ಇರ್ತಿತ್ತು, ಒಂದು 2 ನಿಮಿಷ. ನೋಡಿ ಮಕ್ಕಳೇ, ನೋಡಿ ಯೂತ್ಸ್, ನಾಳೆ ದೀಪಾವಳಿ, ಲಕ್ಷ್ಮೀ ಪೂಜೆ ಇದೆ, ನೀವೆಲ್ಲರೂ ಚಕ್ಕರ್ ಹೊಡಿತೀರಿ ಅಂತ ಡಿಸೈಡ್ ಮಾಡಿದ್ದೀರಾ. ಹಿಂಗೆ ಹೇಳ್ತಿದ್ದೆ ನಾನು ಅವತ್ತು, ಫ್ರ್ಯಾಂಕ್. ಮತ್ತೆ 300 ಹುಡುಗರು ಕೂತ್ಕೊಳ್ಳೋರು. ನಾಳೆ ಯಾರ್ಯಾರು ಬರಲ್ಲೋ ಅವ್ರು ನೀವು ಜೀವನ ಪೂರ್ತಿ ಲಕ್ಷ್ಮೀ ಪೂಜೆ ಮಾಡ್ತಾನೆ ಉಳ್ಕೋತೀರಾ. ನಾಳೆ ಯಾರ್ಯಾರು ಕ್ಲಾಸಿಗೆ ಬರ್ತೀರೋ ಮುಂದಿನ ವರ್ಷ ನಿಮ್ಮದೇ ಸಂಬಳದಲ್ಲಿ ಲಕ್ಷ್ಮೀನೇ ದುಡ್ಡಲ್ಲಿ ಸೃಷ್ಟಿ ಮಾಡಿ ನೀವು ಪೂಜೆ ಮಾಡ್ತೀರಾ ಅಂತ ಹೇಳ್ತಿದ್ದೆ. ಲಕ್ಷ್ಮೀ ಪೂಜೆ ದಿವಸನೂ ಕ್ಲಾಸಿಗೆ ಬರೋರು. ನಾನು ಲಕ್ಷ್ಮೀ ಪೂಜೆ ದಿನ ಹೋಗ್ತಿದ್ದೆ, 2 ಅವರ್ ಕ್ಲಾಸ್. ಅವತ್ತು ಕ್ಲಾಸಿಗೆ ಬಂದಿರೋ ಹುಡುಗರು
90% ಅಪಾಯಿಂಟ್ ಆಗೋರು. ಯಾಕಂದರೆ ಮೇಷ್ಟ್ರು 1000 ಹೇಳಿ ನಾನು ಬರಲ್ಲ ಹೋಗೋನವರೇ ಇರ್ತಾರೆ. ಬಟ್ ಅವತ್ತು ಬಂದಿದ್ದಾನೆ ಅಂದರೆ ಅವನೆಂಥ ಮೆಂಟಲ್ ಇರ್ಬೋದು, ಅವನೆಂಥ ಮೆಂಟ್ಲ್ ಅಂದರೆ ಮೇಷ್ಟ್ರೆಂಥ ಮೆಂಟ್ಲ್ ಇರ್ಬೋದು. ನಾನು ಒಬ್ಬ ಬಿಟ್ಟು ಬಂದೀನಿ. ಹಂಗೆ ಹುಚ್ಚು ಅಂದರೆ ಹಂಗಿರಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಸಿಸ್ಟರ್ ಮ್ಯಾರೇಜ್, ಸ್ವಂತ ಅಕ್ಕನ ಮದುವೆ. ಬಟ್ ಇನ್ನು 3 ದಿನಕ್ಕೆ ನಮ್ಮ ಹುಡುಗರಿಗೆ ಎಕ್ಸಾಮ್ ಇದೆ, ಪೊಲೀಸ್ ಎಕ್ಸಾಮ್ ಇದೆ. ಶುಕ್ರವಾರ ಮದುವೆ, ಭಾನುವಾರ ಎಕ್ಸಾಮ್. ಶುಕ್ರವಾರ ಮದುವೆ ನಮ್ಮ ಬಾವ ಮೈದನ್ನೆಲ್ಲ 4 ಗಂಟೆಗೆ ಕಳಿಸ್ಕೊಟ್ಟು 5 ಗಂಟೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು 5 ಗಂಟೆ ಕ್ಲಾಸಿಗೆ ರೆಡಿ ಇದ್ದೀನಿ. ನಾನು ಮದುವೆ ಮನೇಲೆಲ್ಲ ಬೊಬ್ಬೆ ಹೊಡಿತಿದ್ದಾರೆ, ಮದುವೆ ಮನೆ ಐಟಮ್ ತರಬೇಕು ಅಂತ. ನಾನು ಆಮೇಲೆ 8 ಗಂಟೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ, ಎಷ್ಟು ಜನ ಬೇಕು ತೊಗೊಂಬರ್ತೀವಿ ಅಂತ. ಬಟ್ ಆ 3 ಅವರ್ ತಪಸ್ಸು ಮಿಸ್ ಮಾಡಿಲ್ಲ. ಆ ಕಾರಣಕ್ಕೆ ಇವತ್ತು ಸಾಧನ ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು. ತಪಸ್ಸು ಅಂದರೆ ತಪಸ್ಸೆ. ನೀವು ಮಾಡ್ತೀರಾ? ನೋಡ್ತೀವಿ ಸರ್, ಟ್ರೈ ಮಾಡ್ತೀವಿ ಅನ್ನಂಗಿಲ್ಲ. ಒಂದು ದಿನ ಮಿಸ್ ಮಾಡಬಾರ್ದು, ಒಂದು ಡೇ ಮಿಸ್ ಮಾಡಬಾರ್ದು. ಈಗ ನೋಡ್ರಿ, ನಮಗೆ ನಿನ್ನೆವರೆಗೂ ಆಫೀಸು, ವಿಧಾನಸೌಧ ಅಧಿವೇಶನ, ಪ್ರೆಷರು, ನಿನ್ನೆ 5 ಗಂಟೆವರೆಗೂ ಆಫೀಸು. ಬಟ್ ಹೊಸಪೇಟೆ ಮಿಸ್ ಮಾಡಿದ್ವಾ? ಇಲ್ಲ. ನಾಳೆ ಬೆಳಗ್ಗೆ ಆಫೀಸ್ ಮಿಸ್ ಮಾಡ್ತೀವ? ಇಲ್ಲ. ಈ ಆ್ಯಟಿಟ್ಯೂಡ್ ಬಂದ್ಬಿಡ್ತು ಅಂದರೆ ನಿಮ್ಮಷ್ಟು ಸೂಪರ್ ಮ್ಯಾನ್ ಯಾರೂ ಇಲ್ಲ. ದಟ್ ರೀಸನ್ ಒಂದು ದಿನ ಮಿಸ್ ಮಾಡಬಾರ್ದು, ಒಂದು ಕ್ಷಣ ಮಿಸ್ ಮಾಡಬಾರ್ದು. ಒಂದು ಕ್ಷಣ ಮೀನ್ಸ್ 1 ಅವರ್ ಮಜಾ ಮಾಡಬೇಕು. ನೀವು ರೀಲ್ಸ್ ನೋಡ್ತೀರಾ ನೋಡ್ರಿ, ಇನ್ನೊಂದು ನೋಡ್ತೀರಾ ನೋಡ್ರಿ, ಆದರೆ ನಿಮ್ಮ ಕಮಿಟೆಡ್ ಟೈಮ್ ಮಿಸ್ ಮಾಡಬಾರ್ದು. ಮೇಡಮ್ ಸಿಕ್ಕಾಬಿಟ್ಟೆ ವರಿ ಮಾಡ್ಕೊಬೇಡ್ರಿ, ದಿನಕ್ಕೆ 4 ಗಂಟೆ ಓದಬೇಕು. ಓಕೆ.